ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂರ್ವ ಸಿದ್ಧತೆ ಹಾಗೂ ಹಬ್ಬದ ಪೂಜಾ ಸಾಮಗ್ರಿಗಳ ಪಟ್ಟಿ. ಅಂದರೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ಯಾವ್ಯಾವ ಥರ ಏನೇನು ರೆಡಿ ಮಾಡಿ ಇಟ್ಕೊಬೇಕು, ಯಾವ್ಯಾವ ವಸ್ತುಗಳನ್ನ ಇಟ್ಕೋಬೇಕು ಅಂತ ಮರ್ತೋಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ಒಂದು ಲೀಸ್ಟ್ ಮಾಡಿ ಇಟ್ಕೊಂಬಿಡಿ, ಏನೇನಕ್ಕೆ ಏನೇನು ಬೇಕು ಅಂತ. ಸೊ ಅದನ್ನು ಏನೇನು ನನಗೇನು ಗೊತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸರಿ ಬನ್ನಿ ನೋಡೋಣ. ಪೂಜಾ ಸಾಮಗ್ರಿಗಳು, ಪೂಜೆ ಮಾಡೋದಕ್ಕೆ ಏನೇನು ಬೇಕು ಅಂತ ಒಂದು ಲೀಸ್ಟ್ ಮಾಡಿ ಇಟ್ಕೊಂಬಿಡಿ. ನಿಮಗೆ ಅಂಗಡಿಗೆ ಹೋಗಿ ತರೋದಕ್ಕೂ ಈಸಿ ಆಗುತ್ತೆ, ಮತ್ತು ಏನೇನು ಮರ್ತ್ಬಿಟ್ಟಿದ್ದೀನಿ ಅಂತಲೂ ಟಿಕ್ ಮಾರ್ಕ್ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಲ್ವಾ. ಸೊ ಮೊದಲನೇದಾಗಿ ಅರಿಶಿನ ಕುಂಕುಮ ಮತ್ತು ಗಂಜಲ ನೀರು. ಮುಖ್ಯವಾಗಿ ಬೇಕೇ ಬೇಕಲ್ವ ಅರಿಶಿನ ಕುಂಕುಮ ಎಲ್ಲದಕ್ಕೂ. ಸೊ ಅರಿಶಿನ ಕುಂಕುಮ ಮತ್ತು ಗಂಜಲ ತಗೊಳ್ಳಿ, ಮತ್ತು ನೀರು ಬೇಕು, ಊದ್ಬತ್ತಿ, ಕರ್ಪೂರ ಅಥವಾ ಪಚ್ಚ ಕರ್ಪೂರ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಇವಾಗ ಬಿಂದಿಗೆ ಇರುತ್ತಲ್ಲ ಅದರೊಳಗಡೆ ಹಾಕೋಕ್ಕೋಸ್ಕರ ಪಚ್ಚ ಕರ್ಪೂರನ ಯೂಸ್ ಮಾಡ್ತೀವಿ. ಮತ್ತು ಬತ್ತಿ ಅಥವಾ ತುಪ್ಪದ ಬತ್ತಿ, ನೀವು ಮಾಮೂಲಿ ಬತ್ತಿ ಆದರೂ ಹಚ್ಬೋದು, ಇಲ್ಲ ಅಂತಂದರೆ ನಾವು ತುಪ್ಪದ ಬತ್ತಿ ಹಚ್ತೀವಿ ಅಂತಂದರೆ ತುಪ್ಪದ ಬತ್ತಿನ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಲಕ್ಷ್ಮಿಗೆ ಧೂಪ ಹಾಕೋಕ್ಕೆ ಧೂಪ, ಎಣ್ಣೆ ಅಥವಾ ತುಪ್ಪ, ದೀಪ ಹಚ್ಚೋದಕ್ಕೆ ಎಣ್ಣೆ ಅಥವಾ ತುಪ್ಪನ ರೆಡಿ ಮಾಡಿ ಇಟ್ಕೊಳ್ಳಿ ಆಯಿತಾ. ಪೂಜೆ ಮಾಡೋಕ್ಕೆ ಅಂತ ಬಾಳೆಹಣ್ಣು ಒಂದು ಚಿಪ್ ಸಾಕಾಗುತ್ತೆ. ಮತ್ತು ಸಪ್ರೇಟು ನೀವು ಇನ್ನೇನಕ್ಕಾದ್ರೂ ಬೇಕಾದ್ರೆ ಅದು ಸಪ್ರೇಟ್ ಆಗುತ್ತೆ. ಇದು ಪೂಜೆಗೆ ಅಂತಲೇ ಬಾಳೆಹಣ್ಣು ಒಂದು ಚಿಪ್ಪು, ಕಾಯಿ ಒಂದು, ವಿಳ್ಯೆದೆಲೆ. ಲಕ್ಷ್ಮೀ ದೇವಿಗೆ ಬಟ್ಲಡಿಕೆ ಅಂದರೆ ತುಂಬ ಇಷ್ಟ ಅಂತೆ, ಸೊ ಬಟ್ಲಡಿಕೆನ ಯೂಸ್ ಮಾಡಿ. ಮತ್ತು ದೇವಿಗೆ ಅಕ್ಷತೆನ ರೆಡಿ ಮಾಡಿ ಇಟ್ಕೊಳ್ಳಿ ಆಯಿತಾ. ಬಿಡಿಯೂ ಇಟ್ಕೊಳ್ಳಿ ಆಯಿತಾ. ಜಾಸ್ತಿ ಅಂದರೆ ಚೆಂಡು ಮಲ್ಲಿಗೆ, ಸೇವಂತಿಗೆ ಅದನ್ನು ಇದ್ರೂ ಸ್ವಲ್ಪ ಬಿಡಿಯೂ ಇಟ್ಕೊಳ್ಳಿ. ಮತ್ತು ಹಸಿ ಹಾಲು, ಅಂದರೆ ನೈವೇದ್ಯಕ್ಕೆ ಇಡೋಕ್ಕೋಸ್ಕರ ಹಸಿ ಹಾಲು ಬೇಕಾಗುತ್ತೆ ಅಷ್ಟೇ. ಇಷ್ಟೂ ಪೂಜಾ ಸಾಮಗ್ರಿಗಳು. ಪೂಜೆ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದನ್ನೇ ಲೀಸ್ಟ್ ಮಾಡಿ ಇಟ್ಕೊಳ್ಳಿ ಆಯಿತಾ, ಬರೆದಿಟ್ಕೊಳ್ಳಿ. ನಿಮ್ಗೇನಾದ್ರು ಬೇಕು ಅಂದರೆ ತರೋದಕ್ಕೂ ಈಸಿ ಆಗುತ್ತೆ. ಮತ್ತು ಇಲ್ಲಿ ನೋಡಿಕೊಂಡಾಗ ಏನಿದೆ ಏನಿಲ್ಲ ಅಂತಲೂ ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಬನ್ನಿ. ನೆಕ್ಸ್ಟು ಹೂವಲ್ಲಿ ಮಲ್ಲಿಗೆ ಹೂವು, ಗುಲಾಬಿ ಹೂವಿನ ಹಾರ, ಪಾರಿಜಾತ ಹೂವು, ತಾವರೆ ಹೂವು, ತುಳಸಿ ಮಾಲೆ. ಈ ತಾವರೆ ಹೂವು ಬದಲು ಕಮಲನೂ ಸಿಗುತ್ತೆ ಅಲ್ವಾ. ಸೊ ಎರಡರಲ್ಲಿ ಯಾವುದಾದ್ರೂ ತಗೋಬೋದು. ಮತ್ತು ಸೇವಂತಿ ಹೂವು, ಚೆಂಡು ಹೂವು, ಕೆಂಪು ದಾಸವಾಳ, ಕನಕಾಂಬರ, ಬಿಡಿ ಹೂವುಗಳು ಸ್ವಲ್ಪ. ಈ ಲಕ್ಷ್ಮೀ ದೇವಿಗೆ ಕೆಂಪು ಹೂವು ಅಂದರೆ ತುಂಬ ಇಷ್ಟ ಅಂತೆ. ಸೊ ಕೆಂಪು ಹೂವನ್ನ ಆದಷ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ಮತ್ತು ಇಷ್ಟು ಹೂಗಳನ್ನಂತೂ ಹೇಳಿದ್ದೀನಿ ಅಲ್ವಾ, ಇಷ್ಟೂ ಬೇಕು ಅಂತ ಏನೂ ಇಲ್ಲ. ಇದರಲ್ಲಿ ಎಷ್ಟಾಗುತ್ತೆ ನಿಮ್ಗೆ ಎಷ್ಟು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಸರಿನಾ. ಇಲ್ಲಿರೋದು ಎಲ್ಲದೂ ಬೇಕು ಅಂತಲೂ ಏನೂ ಇಲ್ಲ. ನೆಕ್ಸ್ಟ್ ಹಾಗೆ ಬಂತ ಹಣ್ಣುಗಳು ಅಷ್ಟೇ. ಇಲ್ಲಿ 10 ಹಣ್ಣುಗಳ ಹೆಸರನ್ನ ನಾನು ಬರೆದಿದ್ದೀನಿ. ನಿಮ್ಗೆ ಎಷ್ಟಾಗುತ್ತೆ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಎಲ್ಲ ಹಣ್ಣುಗಳು ಸಿಗುತ್ತೆ, ನಾನು ಎಲ್ಲ ಹಣ್ಣುಗಳನ್ನೂ ಇಡ್ತೀನಿ ಅಂತಂದರೆ ಎಲ್ಲನೂ ತೊಗೋಬೋದು. ಇಲ್ಲ ನನ್ನ ಕೈಲಿ ಆಗಲ್ಲ, ಒಂದು 5 ಇಲ್ಲ 2 ಆ ಥರ ಸಿಗುತ್ತೆ, ಎಷ್ಟೋ ಸಿಗುತ್ತೆ ನಿಮ್ಮ ಕೈಲಿ ಆದಷ್ಟು ಅದನ್ನು ನೀವು ತಗೋಬೋದು. ಸೊ ಬನ್ನಿ. ದಾಳಿಂಬೆ, ಕಪ್ಪು ದ್ರಾಕ್ಷಿ ಅಂದರೆ ತುಂಬ ಇಷ್ಟ ಅಂತೆ. ಅಂದರೆ ಲಕ್ಷ್ಮೀ ದೇವಿಗೆ ಹುಳಿ ಇರೋ ಪದಾರ್ಥಗಳು ಅಂದರೆ ಇಷ್ಟ ಆಗುತ್ತಂತೆ. ಸೊ ಕಪ್ಪು ದ್ರಾಕ್ಷಿನ ಇಡಿ. ಮತ್ತು ಸೇಬು, ಬಾಳೆಹಣ್ಣು, ಅನಾನಸು ಕೂಡ ಇಷ್ಟ ಅಂತೆ. ಸೊ ಸೀತಾಫಲ, ಬೇರಿಕಾಯಿ, ಸೀಬೆಹಣ್ಣು, ಸಪೋಟ ಮತ್ತು ಮೋಸಂಬಿ. ಇಷ್ಟರಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ಇಡಿ. ಆಲ್ಮೋಸ್ಟ್ ಒಂದು 5 ಹಣ್ಣು ಇಟ್ರೂ ತುಂಬ ಒಳ್ಳೆಯದು. ಮತ್ತು ಬನ್ನಿ ಡ್ರೈ ಫ್ರೂಟ್ಸಲ್ಲಿ 1 ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕಲ್ಲು ಸಕ್ಕರೆ, ಖರ್ಜೂರ. ಇಷ್ಟನ್ನ ಆಲ್ಮೋಸ್ಟ್ ಸಿಗುತ್ತೆ ಎಲ್ಲರಿಗೂ ಅಲ್ವಾ. ಇದೊಂದು 5 ಅಂತಲೇ ಇಡಿ ಆಯಿತಾ, ತುಂಬ ಒಳ್ಳೆಯದು. ಮತ್ತು ಹಾಗೆ ಬನ್ನಿ ನೆಕ್ಸ್ಟು ದೇವಿನ ಅಲಂಕಾರಕ್ಕೆ. ದೇವಿ ಅಲಂಕಾರ ಮಾಡಬೇಕು ಅಂತಂದರೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ ಇವಾಗ. ದೇವಿ ಅಲಂಕಾರ ಮಾಡೋಕ್ಕೆ ಬಳೆ, ಸರಗಳು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಸೊ ಬಳೆ 1 ಡಜನ್ನು, ಸರಗಳು ಅಲ್ಲಿಗೆ ಹಾಕೋಕ್ಕೆ ಅಂದರೆ ಅಲಂಕಾರವಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಸರಗಳು ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಗೆಜ್ಜೆ ವಸ್ತ್ರ ಮಾತ್ರ ತುಂಬ ಇಂಪಾರ್ಟೆಂಟು, ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಆದಷ್ಟು ಗೆಜ್ಜೆ ವಸ್ತ್ರನ ತಗೊಬನ್ನಿ, ಸರಿನಾ. ಇಲ್ಲ ಮನೇಲಿ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು, ಇಲ್ಲ ಅಂಗಡಿಲೂ ಕೂಡ ಸಿಗುತ್ತೆ. ಮತ್ತು ಅರಿಶಿನ ಕೊಂಬು ತಾಳಿ ಜೊತೆಗೆ. ಅಂದರೆ ಇವಾಗ ನಿಮ್ಮ ಹತ್ರ ನೀವು ತುಂಬ ಆಗುತ್ತೆ ನನ್ನ ಕೈಯಲ್ಲಿ, ನಾನು ಚಿನ್ನದ ತಾಳಿನೇ ಬಂಗಾರದ ತಾಳಿನೇ ಹಾಕ್ತೀನಿ ದೇವಿಗೆ ಅಂತಂದರೆ ಹಾಕ್ಬೋದು. ಇಲ್ಲ ನನ್ನ ಕೈಯಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಅನ್ನೋದಾದರೆ ಅರಿಶಿನ ಕೊಂಬು ಬರುತ್ತಲ್ಲ, ಅದು ಕವಲು ಹೊಡೆದಿರುತ್ತೆ ನೋಡಿ. ಅಂದರೆ ಅದನ್ನು ಮಕ್ಕಳು ಅಂತ ಏನೋ ಅಂತ ಕರೀತಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಅರಿಶಿನ ಕೊಂಬನ್ನೇ ಅರಿಶಿನ ಉಜ್ಜಿಬಿಟ್ಟು ಅದನ್ನು ದಾರದಲ್ಲಿ ಕಟ್ಬೋದು ತಾಳಿ ಅಂತ. ಸೊ ಇದೇ ತುಂಬ ಶ್ರೇಷ್ಠ ನನ್ನ ಪ್ರಕಾರ. ಸೊ ನೀವು ಟ್ರೈ ಮಾಡಿ, ಅದಾಗುತ್ತೆ ಅಂತಂದರೆ ಬಂಗಾರದ ತಾಳಿನಾರು ಹಾಕ್ಬೋದು, ಇಲ್ಲ ಅರಿಶಿನ ಕೊಂಬಾದರೂ ಹಾಕ್ಬೋದು.
ಮತ್ತು ಸೊಂಟದ ಪಟ್ಟಿ ಏನಕ್ಕಪ್ಪ ಅಂತಂದರೆ ಅದು ಸ್ವಲ್ಪ ಗ್ರಿಪ್ ಸಿಗುತ್ತೆ ಅಲ್ವಾ, ಸ್ಯಾರಿ ಉಡಿಸ್ದಾಗ ಗ್ರಿಪ್ ಸಿಗೋದ್ರಿಂದ ಸೊಂಟದ ಪಟ್ಟಿನ ಹಾಕ್ಬೋದು. ಮತ್ತು ಜಡೆ ಅಂದರೆ ಇಷ್ಟ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಲಕ್ಷ್ಮೀ ದೇವಿ ನಾವು ಪೂಜೆ ಮಾಡುವಾಗ ಸೀರೆ ಎಲ್ಲ ಉಡ್ಸಿರ್ತೀವಲ್ಲ, ಸೊ ಜಡೆನೂ ಇಂಪಾರ್ಟೆಂಟು. ಕಿರೀಟ ಇದ್ದರೆ ಹಾಕಿ, ಇಲ್ಲಾಂದರೆ ನಿಮ್ಮ ಇಷ್ಟ, ನಿಮ್ಗೆ ಹೆಂಗಾಗುತ್ತೆ ಹಂಗೆ. ಸೀರೆ ಬೇಕು ಅಂದರೆ ಸೀರೆ ಇಲ್ಲ ನಮ್ಮ ಹತ್ರ ಆಗಲ್ಲ ಅಂತನ್ನೋರು ಬ್ಲೌಸ್ ಪೀಸ್ ಕೂಡ ಇಟ್ಟು ಪೂಜೆ ಮಾಡ್ಬೋದು. ಎರಡರಲ್ಲಿ ಒಂದು ಆಪ್ಷನ್ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ, ಸರಿನಾ. ಮತ್ತು ದಾರ ಇಂಪಾರ್ಟೆಂಟು, ಅಂಗನೂಲು ಅಂದರೆ ಇದು ಇಂಪಾರ್ಟೆಂಟು. ಏನಾದ್ರು ಗ್ರಿಪ್ಗೆ ಕಟ್ಟಬೇಕು ಮಾಡಬೇಕು ಅಂತಂದರೆ ದಾರ ಕೂಡ ಇಂಪಾರ್ಟೆಂಟು, ಅದನ್ನು ಕೂಡ ತರಿಸಿಟ್ಕೊಳ್ಳಿ ಆಯಿತಾ. ಮತ್ತು ಗುಂಡು ಪಿನ್ನು, ಇವಾಗ ಸೇಫ್ಟಿ ಪಿನ್ನು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸ್ಯಾರಿನೆಲ್ಲ ಡ್ರೇಪಿಂಗ್ ಮಾಡಿ ಅದನ್ನೆಲ್ಲ ಉಡಿಸ್ಬೇಕು ಅಂದರೆ ಸೇಫ್ಟಿ ಪಿನ್ ಬೇಕಾಗುತ್ತೆ. ಸ್ವಲ್ಪ ಗುಂಡು ಪಿನ್ನು ಕೂಡ ಇಟ್ಕೊಳ್ಳಿ, ಅಂದರೆ ಸ್ಯಾರಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಪ್ಲೇಸ್ಗೆ ಗುಂಡು ಪಿನ್ ಕೂಡ ಯೂಸ್ ಮಾಡ್ಬೋದು, ಸರಿನಾ. ಮತ್ತು ಹಿಂದ್ಗಡೆಗೆ ಬಿಂದಿಗೆಗೆ ಕಟ್ಟೋಕ್ಕೆ ಅಂತ ಕೋಳು ಅಥವಾ ಪೈಪು, ನೀವು ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೋಬೋದು. ಇಲ್ಲಿಗೆ ಸ್ಕೇಲ್ ಕೂಡ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ, ನಿಮ್ಗೆ ಯಾವುದು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಸರಿನಾ. ಮತ್ತು ಬಿಂದಿಗೆ ಚೆಂಬು ಎರಡೂ ಬೇಕು. ಅಂದರೆ ಬಿಂದಿಗೆ ಇಟ್ಟೇ ನಾವು ಕೂರಿಸ್ತೀವಿ ಅನ್ನೋರು ಬರೀ ಬಿಂದಿಗೆ ಯೂಸ್ ಮಾಡ್ಬೋದು. ಇಲ್ಲ ನಾನು ಬಿಂದಿಗೆನೂ ಇಟ್ಟು ಚೆಂಬು ಕೂಡ ಯೂಸ್ ಮಾಡ್ತೀನಿ ಅಂದರೆ ಎರಡೂ ಯೂಸ್ ಮಾಡ್ಕೋಬೋದು. ಒಬ್ಬೊಬ್ಬರು ಇದನ್ನು ಕಂಚಿಂದು, ತಾಮ್ರದ್ದು ಅಥವಾ ಬೆಳ್ಳಿದು ಯೂಸ್ ಮಾಡ್ತಾರೆ, ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಇದೇ ನಿಮ್ಮ ಹತ್ರ ಅದನ್ನು ಯೂಸ್ ಮಾಡ್ಕೊಳ್ಳಿ, ಸರಿನಾ. ಮತ್ತು ಮುಖವಾಡ, ಲಕ್ಷ್ಮೀ ದೇವಿ ಮುಖವಾಡ ಒಬ್ಬೊಬ್ಬರು ಬೆಳ್ಳಿಲಿ ಮಾಡಿಸ್ತಿರ್ತಾರೆ, ಬೆಳ್ಳಿದು ಯೂಸ್ ಮಾಡ್ಬೋದು. ಇಲ್ಲ ಮಾಮೂಲಿ ಅಂಗಡಿಗಳು ಸಿಗುತ್ತಲ್ಲ ಅದು ಕೂಡ ಯೂಸ್ ಮಾಡ್ಬೋದು. ಇಂಥದ್ದೇ ಹಾಕಬೇಕು ಅನ್ನೋ ಥರ ಏನೂ ಇಲ್ಲ ನಮ್ಮ ಹತ್ರ ಬೆಳ್ಳಿದು ಇಲ್ಲ, ಅಂಗಡಿಲಿ ತರೋಕ್ಕೂ ಆಗಲ್ಲ ಅಂತನ್ನೋರು ಇವಾಗ ತೆಂಗಿನಕಾಯಿ ಬರುತ್ತೆ ಅಲ್ವಾ, ತೆಂಗಿನಕಾಯಿನೇ ಕೂಡ ಕೂರಿಸಿ ಪೂಜೆ ಮಾಡ್ಬೋದು. ತೆಂಗಿನಕಾಯಿ ಬೇಕಾಗುತ್ತೆ. ಮತ್ತು ಮರದ ಮನೆ ಅಥವಾ ಟೇಬಲ್ಲು, ಅಂದರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಇರಲಿ ಅಂತ ನಾನು ಬರೆದಿದ್ದೀನಿ ಆಯಿತಾ. ಮರದ ಮನೆ ಅಂದರೆ ಮನೆ ಮೇಲ್ಗಡೆ ಲಕ್ಷ್ಮೀ ದೇವಿನ ಕೂರಿಸೋದಕ್ಕೆ ಅಂತ ಇದು. ಮತ್ತು ಟೇಬಲ್ ಯೂಸ್ ಮಾಡ್ಕೋತೀರಾ ಅಲ್ವಾ, ಸೊ ಕೆಂಪು ವಸ್ತ್ರ ಅಥವಾ ಬಿಳಿ ಪಂಚೆ ಎರಡು, ಅಂದರೆ ಲಕ್ಷ್ಮೀ ದೇವಿನ ಕೂರಿಸ್ಬೇಕು ಅಂತಂದರೆ ಕೆಂಪು ವಸ್ತ್ರ ಅಥವಾ ಬಿಳಿ ಪಂಚೆನ ಕೆಳಗಡೆಗೆ ಹಾಕಿ ಕೂರಿಸ್ಬೋದು, ನಿಮ್ಮ ಇಷ್ಟ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಮತ್ತು ಬಾಳೆ ಎಲೆ, ಮಾವಿನ ತೋರಣ ಎರಡೂ ಬೇಕಾಗುತ್ತೆ ಅನ್ಕೋತೀನಿ ನನ್ನ ಪ್ರಕಾರ. ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ಯೂಸ್ ಮಾಡಿ. ಅಥವಾ ಬಾಳೆ ಎಲೆ ಬೇಕಾಗುತ್ತೆ ಕೆಳಗಡೆಗೆ ಎಲ್ಲ ಇಟ್ಟು ಕೂರಿಸೋದಕ್ಕೆ. ಮಾವಿನ ತೋರಣ ಅಫ್ಕೋರ್ಸ್ ಬೇಕೇ ಬೇಕು, ಕಲ್ಸಕ್ಕೆ ಹಾಕೋಕ್ಕಿರ್ಬೋದು, ಇಲ್ಲ ಮನೆ ಬಾಗಿಲಿಗೆ ಹಾಕೋಕ್ಕೆ. ಮತ್ತು ಮರದ ಮನೆ ಇರುತ್ತೆ ಅಲ್ವಾ, ಅದ್ರ ಮೇಲ್ಗಡೆ ರಂಗೋಲಿ ಬಿಡೋಕ್ಕೆ ಅಕ್ಕಿ ಹಿಟ್ಟು ಅಥವಾ ರಂಗೋಲಿನ ಯೂಸ್ ಮಾಡ್ಕೊಳ್ಳಿ. ಮತ್ತು ದೀಪಗಳು, ಇಷ್ಟು ಕೂಡ ದೇವಿ ಅಲಂಕಾರಕ್ಕೆ ಬೇಕಾಗಿರೋ ವಸ್ತುಗಳು ಆಯಿತಾ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ, ಇದನ್ನು ಲೀಸ್ಟ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ತುಂಬ ಯೂಸ್ ಆಗಬಹುದು. ಮತ್ತು ಬನ್ನಿ ದೇವಿಗೆ ಮಡಲಕ್ಕಿ ತುಂಬಿ ಇಡೋದು ಇಂಪಾರ್ಟೆಂಟ್ ಅಲ್ವಾ, ಸೊ ಅಲ್ಲಿ ಏನೇನು ಇಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಅರಿಶಿನ ಕುಂಕುಮ ಇಡಲೇಬೇಕು, ಮತ್ತು 5 ಎಳೆ, ಮತ್ತು ಅದ್ರ ಜೊತೆ ಬಟ್ಲಡಿಕೆ. ನಾನು ಆವಾಗಲೇ ಹೇಳಿದ್ದೀನಿ ಬಟ್ಲಡಿಕೆ ಅಂದರೆ ದೇವಿಗೆ ಇಷ್ಟ ಅಂತ. ಸೊ ಸ್ವಲ್ಪ ಅಕ್ಕಿ ಮತ್ತು ಒಂದಚ್ಚು ಬೆಲ್ಲ. ಅಂಗುದಾರ ಅಂದರೆ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಕೆಂಪು ಒಂದು ಇಟ್ಟರೆ ಸಾಕು, ಇಲ್ಲ ಒಂದು ಸ್ವಲ್ಪ ಇಟ್ಟರೆ ನಡೆಯುತ್ತೆ. ಅಫ್ಕೋರ್ಸ್ ಬೇಕು ಅಂದರೆ ಬೇರೆ ಹೂವು ಕೂಡ ಇಡ್ಬೋದು. ಕೊಬ್ಬರಿ ಬರುತ್ತಲ್ಲ, ಅದನ್ನು ಅರ್ಧ ಭಾಗ ಮಾಡಿದಾಗ ಅದರಲ್ಲಿ ಒಂದು ಹೋಳು ಸಿಗುತ್ತಲ್ಲ ನೋಡಿ, ಅಲ್ಲಿಗೆ ನೀವು ಉರ್ಗಡ್ಲೆ ಅಥವಾ ಈ ಡ್ರೈ ಫ್ರೂಟ್ಸ್ ಬರುತ್ತಲ್ಲ ಅದು ಎರಡರಲ್ಲಿ ಒಂದು ಯಾವುದಾದ್ರೂ ಕೂಡ ಹಾಕೋಬೋದು, ಸರಿನಾ. ನಿಮ್ಮ ಇಷ್ಟ, ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ, ಯಾವ್ದು ಹಾಕಿದ್ರೂ ಒಳ್ಳೆಯದೇನೆ. ಮತ್ತು ಅರಿಶಿನ ಕೊಂಬನ್ನ 5 ಇಡಬೇಕು ಆಯಿತಾ. ಮತ್ತು ಬಾಗ್ನ ಸೆಟ್ಟು ಅಂತ ಅಂಗಡಿಲೇ ಸಿಗುತ್ತೆ, ಸೊ ಅದನ್ನು ತೊಗೊಬಂದಿಡಿ. ನಿಮಗೆ ಆಗುತ್ತೆ ಅಂತಂದರೆ ಜೊತೆಗೆ ಬ್ಲೌಸ್ ಪೀಸ್ ಇಡಿ, ಒಂದು ಸ್ವಲ್ಪ ಖರ್ಜೂರ ಮತ್ತು ಬಳೆ, ಒಂದು ತಟ್ಟೆ ಬೇಕಾಗುತ್ತೆ, ಅಂದರೆ ಇಷ್ಟನ್ನು ಇಡೋದಕ್ಕೆ ತಟ್ಟೆ, ಮತ್ತು ಕಾಣಿಕೆ ನಿಮ್ಮಿಷ್ಟ, ಎಷ್ಟಾಗುತ್ತೆ ಅಷ್ಟನ್ನು ಕಾಣಿಕೆ ಅಂತ ಇಡಿ. ಮತ್ತು ಬಾಳೆಹಣ್ಣು, ಒಂದು ಚಿಪ್ ಬಾಳೆಹಣ್ಣು ಇಡಿ. ಉರ್ಗಡ್ಲೆ ಮತ್ತು ಡ್ರೈ ಫ್ರೂಟ್ಸ್ ನಾನು ಮೊದಲೇ ಹೇಳಿದ್ನಲ್ಲ ಅದನ್ನೇ, ಇಷ್ಟನ್ನು ಇಟ್ಟು ನೀವು ದೇವಿಗೆ ಮಡಿಲಕ್ಕಿನ ತುಂಬಿಸಿ ಇಡಬೇಕು. ಸೊ ಇದೆಲ್ಲ ಪೂಜೆ ಆದಮೇಲೆ ಈ ಮಡಿಲಕ್ಕಿನ ನೀವು ಯೂಸ್ ಮಾಡ್ಕೋಬೇಡಿ ಆಯಿತಾ. ನಿಮ್ಮ ಮನೆ ದೇವ್ರು ಇರುತ್ತೆ ಅಲ್ವಾ, ಆ ದೇವಸ್ಥಾನಕ್ಕೆ ನೀವು ಯಾವಾಗಲಾದರೂ ಹೋದಾಗ ಇದನ್ನು ತಗೊಂಡೋಗಿ ಅಲ್ಲಿಗೆ ಕೊಟ್ಬಿಡಿ, ಸರಿನಾ. ಇಲ್ಲಾಂದರೆ ನಿಮಗೆ ಯಾರಾದರೂ ಬಡವರು ಅಂತ ಇರ್ತಾರಲ್ಲ ಅವ್ರಿಗೂ ಕೂಡ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಬನ್ನಿ, ಮತ್ತು ಮನೆಗೆ ಬಂದಿರ್ತಾರೆ ಅಲ್ವಾ ಮುತ್ತೈದೆಯರು, ಸೊ ಅವ್ರಿಗೆ ಯಾವ ಥರ ಬಾಗ್ನ ಕೊಡೋದು, ಏನೇನು ಹಾಕ್ಕೊಡ್ಬೇಕು ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಅರಿಶಿನ ಕುಂಕುಮ, ಹೂವು, ಬಳೆ, ನೀವು 2 ಆದರೂ ಹಾಕ್ಕೊಡ್ಬೋದು, ಇಲ್ಲ 5 ಆದ್ರೂ ಹಾಕ್ಕೊಡ್ಬೋದು. ಇಲ್ಲ ನಾನು ಜಾಸ್ತಿ ಕೊಡ್ತೀನಿ ಅಂದರೆ ಒಂದು ಸೆಟ್ ಕೂಡ ಕೊಡ್ಬೋದು.
ಆಯಿತಾ. ಹಸಿರು ಅಥವಾ ಕೆಂಪು ಯಾವುದಾದ್ರೂ ಕೊಡ್ಬೋದು. ಮತ್ತು ಬ್ಲೌಸ್ ಪೀಸು ಇಲ್ಲ ಸ್ಯಾರಿ ಎರಡರಲ್ಲಿ ಒಂದಾದರೂ ಕೊಡ್ಬೋದು. ಬಾಳೆಹಣ್ಣು ಜೋಡಿ ಬಾಳೆಹಣ್ಣೇ ಕೊಡಬೇಕು ಆಯಿತಾ. ನೆನ್ಪಿಟ್ಕೊಳ್ಳಿ, ಒಂದೊಂದು ಬಾಳೆಹಣ್ಣು ಅಂತ ಕೊಡಬಾರ್ದು. ಯಾವಾಗಲೂ ಬಾಳೆಹಣ್ಣು ಕೊಡಬೇಕಾದ್ರೆ ಜೋಡಿಯಾಗೆ ಕೊಡಬೇಕು, ಸರಿನಾ. ಮತ್ತು ಎಲೆ ಅಡಿಕೆ ಇಷ್ಟು ಕೂಡ ಮುತ್ತೈದರಿಗೆ ಬಾಗಿನ ಕೊಡೋದಕ್ಕೆ ಆಯಿತಾ. ಬರೆದಿಟ್ಕೊಳ್ಳಿ, ನೋಟ್ ಮಾಡಿಟ್ಕೊಳ್ಳಿ, ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಪೂಜೆ ಮಾಡುವಾಗ ಇವಾಗ ತಟ್ಟೆ ಜೋಡಿಸ್ತೀವಿ ಅಲ್ವಾ, ಲಕ್ಷ್ಮೀ ದೇವಿ ಮುಂದೆ ತಟ್ಟೆ ಎಲ್ಲ ಜೋಡಿಸ್ತೀವಿ. ಅಂದರೆ ಇವಾಗ ನೋಡೋದಕ್ಕೋಸ್ಕರ ಅಂತಲೂ ತುಂಬ ಜನ ಇರ್ತಾರೆ, ಅದನ್ನು ಮಾಡಬಾರ್ದು, ಅದು ತಪ್ಪು. ಅಂದರೆ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ನೀವು ಇಟ್ಕೊಳ್ಳಿ, ಸರಿನಾ. ಎಲ್ಲ ತುಂಬ ಇಡಬೇಕು ಅನ್ನೋ ಥರ ಏನೂ ಇಲ್ಲ. ತಟ್ಟೆ ಜೋಡಿಸ್ತೀನಿ ಅಂದರೂ ಒಂದು ನಿಯಮ ಇದೆ. ಅಂದರೆ ಸುಮ್ಮನೆ ಎಷ್ಟೆಷ್ಟೋ ತಟ್ಟೆ ಜೋಡಿಸೋ ಆಗಿಲ್ಲ, ಇಷ್ಟಿಷ್ಟೇ ಜೋಡಿಸ್ಬೇಕು ಅಂತಿರುತ್ತೆ. ಸಮ ಸಂಖ್ಯೆಯಲ್ಲಿ ಜೋಡ್ಸೋಕೆ ಹೋಗ್ಬೇಡಿ, ಬೆಸ ಸಂಖ್ಯೆಯಲ್ಲಿ ತಟ್ಟೆ ಜೋಡಿಸ್ಕೊಳ್ಳಿ ಆಯಿತಾ. 7 ತಟ್ಟೆಗಳನ್ನ ಜೋಡಿಸ್ಬಾರ್ದು, ಅದೊಂದು ನೆನ್ಪಿಟ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಲಕ್ಷ್ಮೀ ದೇವಿಗೆ ಇಷ್ಟ ಅಲ್ವಾ ಹಣ ಅಂತಂದರೆ ದುಡ್ಡನ್ನ ಇಟ್ಟಿರ್ಬೋದು. ಮತ್ತು ಒಂದು ಗೋಮತಿ ಚಕ್ರ, ಕವಡೆ, ಗುಳ್ಗಂಜಿ ಬರುತ್ತೆ ಗೊತ್ತಾ. ಸೊ ಗುಳ್ಗಂಜಿ, ಬಳೆಗಳು ಮತ್ತು ಕಮಲದ ಬೀಜ, 5 ಥರದ ಡ್ರೈ ಫ್ರೂಟ್ಸು ಮತ್ತು 5 ಥರದ್ದು ಹೂವು ಅಂದರೆ 5 ಥರದ್ದು ಹೂವನ್ನ ಇಡ್ಬೋದು. 5 ಥರದ ತಿಂಡಿ ಮನೆಯಲ್ಲಿ ಮಾಡಿರೋದು, 5 ಥರದ್ದು ಇಲ್ಲ 9 ಥರದ ಹಣ್ಣುಗಳನ್ನ ಇಡ್ಬೋದು ಆಯಿತಾ. ಇದ್ರ ಜೊತೆಗೆ ನೀವು ಇನ್ನೂ ಏನಾದರೂ ಇಡ್ಬೋದು ಅಂತಂದರೆ ನಿಮ್ಮ ಅನುಸಾರ. ಅಂದರೆ ನಿಮಗೆ ಆಗುತ್ತೆ, ನನ್ನ ಕೈಲಿ, ನನ್ನ ಹತ್ರ ಇದೆ, ನಾನು ಇಡ್ತೀನಿ ಅಂತಂದರೆ ಇನ್ನೂ ತುಂಬ ವಸ್ತುಗಳಿದೆ, ಅದನ್ನೆಲ್ಲ ಇಡ್ಬೋದು. ಸೊ ಬನ್ನಿ ಇವಾಗ ತಿಂಡಿನ ಏನೇನು ಇಡ್ಬೋದು ಅಂತ ಹೇಳ್ತೀನಿ. ಅಂದರೆ ಮನೇಲಿ ಮಾಡಿ ಇಟ್ಕೊಂಡಿರೋದು, ಲಕ್ಷ್ಮೀ ದೇವಿಗೆ ಇಷ್ಟ ಆಗೋವಂಥದ್ದು ಏನಪ್ಪ ಅಂತಂದರೆ ಹೋಳಿಗೆ, ಸಿಹಿ ಕರ್ಜಿಕಾಯಿ, ರವೆ ಉಂಡೆ, ಕೊಬ್ಬರಿ ಮಿಠಾಯಿ, ತಂಬಿಟ್ಟು, ಬಾದಾಮಿ ಪುರಿ ಅಥವಾ ಚಿರೋಟಿ ಆಪ್ಷನಲ್ ಇದು ನಿಮಗೆ, ಕಜ್ಜಾಯ ಮತ್ತು ಬಾದುಷಾ, ಚಕ್ಕುಳಿ, ನಿಪ್ಪಟ್ಟು, ಕೋಡುಬಳೆ ಮತ್ತು ಪೂರಿ ಉಂಡೆ ಅಂದರೆ ಲಕ್ಷ್ಮೀ ದೇವಿಗೆ ಇಷ್ಟ ಅಂತೆ. ಸೊ ಅದನ್ನು ಮಾಡಿಡಿ ಆಯಿತಾ. ಸೊ ಇಷ್ಟ ಆಯಿತು, ಇದು ತಟ್ಟೆ ಜೋಡಿಸೋಕ್ಕೆ ಏನೇನು ಇಡಬೇಕು ಅಂತ. ಮತ್ತು ಇವಾಗ ಬನ್ನಿ ಕಳಸ ಕೂರಿಸ್ತೀವಿ ಅಲ್ವಾ, ಅಲ್ಲಿಗೆ ಯಾವ್ಯಾವ ವಸ್ತುನ ಹಾಕ್ಬೋದು ಅಂತ ಹೇಳ್ತೀನಿ ಆಯಿತಾ. ನಾನು ಆವಾಗಲೇ ಹೇಳಿದೆ ನಿಮಗೆ, ತಾಮ್ರ, ಬೆಳ್ಳಿ ಅಥವಾ ಕಂಚು ಬಿಂದಿಗೆ ಅಥವಾ ಚೆಂಬು ಇಷ್ಟರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಇಷ್ಟ, ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಸರಿನಾ. ಒಬ್ಬೊಬ್ಬರು ಇವಾಗ ಬಿಂದಿಗೆ ಒಳಗಡೆ ನೀರು ಕೂಡ ಹಾಕ್ಸ್ತಾರೆ, ಇನ್ನೊಬ್ಬೊಬ್ಬರು ಅಕ್ಕಿ ಕೂಡ ತುಂಬಿಡ್ತಾರೆ. ಸೊ ನೀರು ತುಂಬಿಡ್ಸೋರು ಏನೇನು ಹಾಕ್ಬೋದು ಅಂತ ನಾನು ಹೇಳ್ತೀನಿ, ಸರಿನಾ. ಅರಿಶಿನ, ಕುಂಕುಮ, ಕಳಸಕ್ಕೆ ತೆಂಗಿನಕಾಯಿ ಆಯಿತಾ. ತೆಂಗಿನಕಾಯಿ ಬೇಕು ಕಳಸ ಕೂರ್ಸಿದ ಮೇಲೆ ಹಾಕೋಕ್ಕೆ ಅಂತ. ನೀರಿನೊಳಗಡೆ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆ, ಒಂದು ಕೆಂಪು ಹೂವು, ವಿಳ್ಯದೆಲೆ ಅಥವಾ ಮಾವಿನ ಎಲೆ 5 ಒಂದು ಗೊತ್ತಲ್ಲ ನಿಮಗೆ ಯಾವ ಥರ ಇಡಬೇಕು ಅಂತ. ಸೊ ಹಾಗೆ. ಮತ್ತು ಪಚ್ಚ ಕರ್ಪೂರ ಹಾಕಬೇಕು, ಸ್ವಲ್ಪ ಗಂಜಲ, ಒಂದು ನಾಣ್ಯ, ಕವಡೆ ಅಥವಾ ಗೋಮತಿ ಚಕ್ರ ಎರಡರಲ್ಲೂ ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ಹಾಕೊಳ್ಳಿ. ಮತ್ತು ಬೇಕು ಅಂತಂದರೆ ಒಂದು ಚಿನ್ನದ ವಸ್ತು ಅಥವಾ ಬೆಳ್ಳಿ ವಸ್ತುನ ಹಾಕ್ಬೋದು, ನಿಮ್ಮ ಇಷ್ಟ. ಇದೆ ಅಂತ ಇದ್ದರೆ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ, ಏನೂ ಇಲ್ಲ, ಹಾಕ್ಬೋದು. ಮತ್ತು ಒಂದು ನಾಣ್ಯ ಅಂತೂ ಹಾಕಿರಿ ಆಯಿತಾ, ತುಂಬ ಒಳ್ಳೆಯದು. ಬನ್ನಿ ಅಕ್ಕಿ ಕಳಸ ಅಂದರೆ ಅಕ್ಕಿ ತುಂಬಿಡ್ತೀವಲ್ಲ ಬಿಂದಿಗೆಗೆ, ಆವಾಗ ಏನೇನು ಹಾಕಬೇಕು ಅಂತ. ಒಂದು 1/4 kg ಅಕ್ಕಿ ಅಂದರೆ 3/4 ಬಿಂದಿಗೆಯಷ್ಟು ಅಕ್ಕಿನ ತುಂಬಿಡಬೇಕಾಗುತ್ತೆ. ಮತ್ತು ಕವಡೆ, ಗೋಮತಿ ಚಕ್ರ, ಗೋಡಂಬಿ, ಬಾದಾಮಿ, ಕಲ್ಲು ಸಕ್ಕರೆ, 1 ಬಟ್ಲಡಿಕೆ, ಒಣ ಖರ್ಜೂರ, ಇಷ್ಟನ್ನು ಅಕ್ಕಿ ತುಂಬಿಡ್ಸಿರ್ತೀವಲ್ಲ ಅದರೊಳಗಡೆ ಹಾಕಬೇಕು ಆಯಿತಾ. ಮತ್ತು ಇಲ್ಲಿಗೆ ಮಾವಿನ ಎಲೆ ಮತ್ತು ಹೂವು ಅದು ಕೂಡ ಆ್ಯಡ್ ಆಗುತ್ತೆ, ಅರಿಶಿನ ಕುಂಕುಮ ಅದು ಕೂಡ ಆ್ಯಡ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ಹಾಕಿ, ಜಾಸ್ತಿ ಎಲ್ಲ ಅಕ್ಕಿ ವೇಸ್ಟ್ ಆಗುತ್ತೆ ಅಲ್ವಾ, ಅದರಿಂದ. ಸೊ ಇಷ್ಟನ್ನು ಹಾಕಿದ್ರೂ ತುಂಬ ಒಳ್ಳೆಯದು, ಅದನ್ನು ಹಾಕಿದ್ರೂ ಒಳ್ಳೆಯದು. ಮತ್ತು ಪೂಜೆ ಮಾಡುವಾಗ ಪ್ರಸಾದ ಅಂತ ಇಡ್ತೀವಿ ಅಲ್ವಾ ನೈವೇದ್ಯಕ್ಕೆ ಅಂತ, ಅದನ್ನು ಏನೇನು ಮಾಡಬಹುದು ಅಂತಂದರೆ, ಇವಾಗ ದೇವಿಗೆ ಇಷ್ಟವಾಗಿರೋದು ಚಿತ್ರಾನ್ನ, ಮೊಸರನ್ನ, ಪಾಯಸ, ಪುಳಿಯೋಗರೆ, ಸಿಹಿ ಪೊಂಗಲು, ಇಷ್ಟರಲ್ಲಿ ನಿಮಗೆ ಯಾವುದಾಗುತ್ತೆ ಅದನ್ನು ಮಾಡಿ ಸ್ವಲ್ಪ ಇಡಿ ಆಯ್ತು. ಆದರೆ ಎಲ್ಲನೂ ಮಾಡ್ಬೋದು, ಇಲ್ಲ ಆಗಲ್ಲ ನನ್ನ ಕೈಯಲ್ಲಿ ಅಂತಂದರೆ ಒಂದೇ ಒಂದು ಚಿತ್ರಾನ್ನ ಆಗಿರ್ಬೋದು, ಇಲ್ಲ ಮೊಸರನ್ನ, ಪಾಯಸ, ಪುಳಿಯೋಗರೆ, ಸಿಹಿ ಪೊಂಗಲು, ಇಷ್ಟರಲ್ಲಿ ಒಂದನ್ನು ಮಾಡಿಡಿ, ಸರಿನಾ. ಇಷ್ಟೇ ಮಹಾಲಕ್ಷ್ಮಿ ಹಬ್ಬಕ್ಕೆ ಪೂರ್ಣ ಸಿದ್ಧತೆ ಅಂತ ಲೀಸ್ಟ್ ಮಾಡಿ ಇಟ್ಕೋಬೇಕು, ಏನೇನು ಬೇಕು ಏನೇನು ಬೇಡ ಅಂತ. ಸೊ ಇಷ್ಟೇ, ನಿಮಗೆ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಅನ್ಕೋತೀನಿ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಇದನ್ನು ಲೀಸ್ಟ್ನ ಬರೆದಿಟ್ಕೊಳ್ಳಿ, ನಾನು ನಿಮಗೆ ತೋರಿಸ್ತಿದ್ದೀನಿ. ಅಂದರೆ ನೋಟ್ ಮಾಡಿ ಇಟ್ಕೊಳ್ಳಿ, ಯೂಸ್ ಆಗುತ್ತೆ ನಿಮಗೆ, ಆವಾಗ ಏನು ಮರೆಯಲ್ಲ, ನೆನಪಿರುತ್ತೆ. ಸೊ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋಬೋದು, ಕಾಣಿಸ್ತಿದೆ ಅನ್ಕೋತೀನಿ. ಇದರಲ್ಲಿ ಏನಾದ್ರು ನಾನು ಮಿಸ್ ಮಾಡಿಬಿಟ್ಟಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗೆ ಗೊತ್ತಿರೋಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ನಿಮ್ಗೆ ಎಕ್ಸ್ಟ್ರಾ ಗೊತ್ತಿದೆ ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ.